ನಮಸ್ಕಾರ. ನಾನು ಬಸವರಾಜ್ ಜಾಧವ್, ಮರಾಠ ವಿದ್ಯಾಪ್ರಸಾರಕ ಮಂಡಳದ ಅಧಿಕೃತ ಸದಸ್ಯ. ಇವತ್ತು ನಮ್ಮ ಮರಾಠ ವಿದ್ಯಾಪ್ರಸಾರಕ ಮಂಡಳ ಬ್ರಿಟಿಷರು ನಮಗೆ ನಮ್ಮೆಲ್ಲ ಸಮಾಜದವ್ರಿಗೆ ವಿದ್ಯಾ ಕೊಡಲಿ ಅಂತನ್ನುವಂಥ ಒಂದೇ ನಿಟ್ಟಿನಲ್ಲಿ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಕೊಟ್ಟರು. ಆ ಸಮಸ್ತ ಹಿರಿಯರು ಎಲ್ಲರೂ ಇವತ್ತು ಕಾಪಾಡ್ಕೊಂಬಂದು ನಮ್ಮೆಲ್ಲ ಮರಾಠ ಸಮಾಜದವರಿಗೆ ವಿದ್ಯೆ ಸಿಗಲಿ, ಪ್ರತಿಯೊಂದು ಮನೆಗೂ ಒಂದು ಮಗ ಬೆಳಕಾಗಲಿ ಅಂಥೇಳಿ ಮರಾಠ ವಿದ್ಯಾಪ್ರಸಾರಕ ಮಂಡಳ ಮಾಡಿ ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಆದರೆ ಅದೇ ಆಡಳಿತ ಮಂಡಳಿ ಅವರು ಕಳೆದ ವಿಸರ್ಜನೆ ವಿಷಯಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಈ ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಹಲವು ನಾನು ಅರ್ಜಿಗಳನ್ನು ಕೊಟ್ಟಿದ್ದೇನೆ. ಆಡಳಿತ ಮಂಡಳಿಗೆ ಕೊಟ್ಟಿದ್ದೇನೆ, ಚುನಾವಣೆ ಅಧಿಕಾರಿಗೆ ಕೊಟ್ಟಿದ್ದೇನೆ, ಚುನಾವಣಾ ಸಲಹಾ ಸಮಿತಿ ಕೊಟ್ಟಿದ್ದೇನೆ. ಆದರೆ ಇವತ್ತಿನ ಮಟ್ಟನೂ ಯಾವುದೇ ರೀತಿಯಂಥ ಯಾವುದೊಂದು ದಾಖಲಾತಿಗಳನ್ನು ಕೊಡ್ತಾಯಿಲ್ಲ. ಚುನಾವಣೆ ಅಧಿಕಾರಿ ಕೇಳಿದ್ರೆ ಆಡಳಿತ ಮಂಡಳಿ ಕೇಳ್ತಾರೆ, ಚುನಾವಣಾ ಸಲಹಾ ಸಮಿತಿ ಕೇಳಿದ್ರೆ ಆಡಳಿತ ಮಂಡಳಿ ಕೇಳಂತಾರೆ. ನೀವು ಇಲ್ಲೇನು ಮಾತಾಡಬೇಡ್ರಿ, ಕೋರ್ಟಿಗೆ ಹೋಗ್ರಿ ಅಂತ. ಆದರೆ ಇವತ್ತು ನನ್ನ ಮನಸ್ಸಿಗೆ ಭಾಳ ನೋವಾಯ್ತು. ನಮ್ಮೆಲ್ಲ ಸಮಸ್ತ ಮರಾಠ ಸಮಾಜ ಬಾಂಧವರು ಏನು ಮಾಡಾಕತ್ತಾರೆ? ಛತ್ರಪತಿ ಶಿವಾಜಿ ಮಹಾರಾಜರು ಅನ್ಯಾಯದ ವಿರುದ್ಧ ಹೋರಾಡ್ತಿದ್ರು. ಇವತ್ತು ಆ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರು ಯಾಕೆ ಹೋರಾಡಕತ್ತೀರಿ? ದಯವಿಟ್ಟು ಸಮಸ್ತ ಮರಾಠ ಸಮಾಜದ ಬಾಂಧವರು ಈ ಎಲ್ಲಕ್ಕೆ ಉತ್ತರ ಕೇಳಬೇಕು. ನೀವು ಕೇಳಿಲ್ಲ ಅಂದರೆ ಮುಂದಿನ ದಿನದಾಗ ಇವತ್ತು ಬಸವರಾಜ್ ಜಾಧವ್ ಒಬ್ಬ ಕೇಳಾತಿರ್ಬೋದು, ಇಂಥವ್ರು ನೂರಾರು ಮಂದಿ ಬಸವರಾಜ್ ಜಾಧವ್ ಹುಟ್ಟಬೇಕಾಗಿದೆ. ಎಲ್ಲಿ ಅನ್ಯಾಯ ಆಗ್ತೈತಿ ಅಲ್ಲೇ ಧ್ವನಿ ಎತ್ತುವಂಥ ಕೆಲಸ ಮಾಡಿರಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಯಾಕಂತಂದ್ರೆ ಆಸ್ತಿ ನಮ್ಮದು, ಸಂಸ್ಥಾ ನಮ್ಮದು, ಮಕ್ಕಳ ಭವಿಷ್ಯ ನಮ್ಮದು. ಅದಕ್ಕೆ ದಯವಿಟ್ಟು ಸಮಸ್ತ ಸಮಾಜದ ಬಾಂಧವರು ಸದಸ್ಯರು ಎಲ್ಲರೂ ಕುಳಿಸಿ ವಿಚಾರ ಮಾಡುವಂಥ ಕೆಲಸ ಐತಿ. ನನ್ನ ಹೋರಾಟ ಸಮಾಜದ ನೋಂದಣಿ ಆಗಬೇಕು, ಸಮಾಜದ ಆಡಳಿತ ಪಾರದರ್ಶಕವಾಗಿರ್ಬೇಕಂತನ್ನುವಂಥ ನಿಟ್ಟಿನಲ್ಲಿ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಅದಕ್ಕೆ ಕೆಲವೊಂದಿಷ್ಟು ಜನರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಇಲ್ಲ ಅಂತ ಅನ್ನಂಗಿಲ್ಲ. ಇನ್ನೂ ಹೆಚ್ಚಿನ ರೀತಿಯಂಥ ಬೆಂಬಲ ಸಿಗಬೇಕಾಗಿತ್ತು, ಆದರೆ ಸಿಗಲಿಲ್ಲ ಅನಿವಾರ್ಯ ಕಾರಣದಿಂದ. ಯಾಕಂತನೂ ನನಗೂ ಗೊತ್ತಿಲ್ಲ. ಆದರೆ ಇವತ್ತು ಸಮಾಜದ ಜನ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಒಂದು ದಿನ ನಾವು ಯಾರೂ ಪ್ರಶ್ನೆ ಕೇಳೋಂಥ ಪರಿಸ್ಥಿತಿ ಒಳಗೆ ಬಂದುಬಿಡ್ತೀವಿ. ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಪ್ರಕ್ರಿಯೆ ಏನಕ್ಕೆ ಚಲುವಾಗಿದೆ, ಏನ ಕೇಳಿದ್ರೆ ಕೋರ್ಟಿಗೆ ಹೋಗಿ ನೀವು ಅಂತಾರೆ. ಆದರೆ ಕೋರ್ಟಿಗೆ ಹೋಗೋಕ್ಕೆ ನನ್ನ ಕಡೆಯಿಂದನೇ ಆಗೋದಿಲ್ಲ. ಕೋರ್ಟ್ನಲ್ಲಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗ್ತದೆ. ಅದಕ್ಕೆ ತಾವೆಲ್ಲರೂ ಏನು ಚುನಾವಣೆ ಪ್ರಕ್ರಿಯೆ ನಡೆದಿದೆ, ಆ ಚುನಾವಣೆ ಪ್ರಕ್ರಿಯೆಯಲ್ಲಾದರೂ ತಾವು ಮುಂದಿನ ದಿನದಾಗಿ ನಮ್ಮ ಮರಾಠ ಸಮಾಜದವ್ರು ಭಾಳ ಮುಗ್ಧರದ, ಯಾವುದೇ ಆಕಾಂಕ್ಷೆಗಳಿಗೆ ಒಳಪಟ್ಟು ಬಿಡ್ತಾರೆ. ಅದಕ್ಕೆ ದಯವಿಟ್ಟು ತಮ್ಮ ಸಮಾಜದ ವಿದ್ಯಾಪ್ರಸಾರಕ ಮಂಡಳಿ ತಮ್ಮೆಲ್ಲ ಮಕ್ಕಳಿಗೆ ಉಚಿತ ಶಿಕ್ಷಣ ಸಿಗಬೇಕಂದ್ರೆ ಮುಂದಿನ ದಿನದಾಗ ನಾವೆಲ್ಲರೂ ಎಚ್ಚೆತ್ಕೊಂಡು ಮುಂದಿನ ಬರುವಂಥ ಚುನಾವಣೆಯಲ್ಲಿ ನಿಮಗೆ ಕೈಯನ್ನು ಕಾಲಂತ ತಿಳ್ಕೊಂಡು ಈ ಕಾಸ ನಿಮಗೆ ಹೇಳ್ತಾ ಇದ್ದೇನೆ. ಪಾರದರ್ಶಕ ಮಾಡುವಂಥ ಅಭ್ಯರ್ಥಿಗಳಿಗೆ ತಮ್ಮ ಮತವನ್ನು ಹಾಕ್ರಿ. ಯಾಕಂತಂದ್ರೆ ಅವರು ಮುಂದೆ ಬಂದವರು ಏನು ಮಾಡ್ತಾರಂತ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವಾಗೂ ಕೂಡ ಹೋರಾಟ ಮಾಡೋಣ. ಆದರೆ ಈ ಸರ್ತಿ ಮಾತ್ರ ತಾವು ಯಾರ್ಯಾರ ಕಾನೂನು ಬಾಯ್ಲ ನಮ್ಮ ಸಮಾಜದ ನಿಬಂಧನೆಗಳನ್ನು ಉಪನಿಬಂಧನೆಗಳನ್ನು ಗಾಳಿಗೆ ತೂರಿ ಏನು ಚುನಾವಣೆ ಮಾಡಲಿಕ್ಕೆ ಹೊಂಟಿದ್ದಾರೆ ಅವ್ರಿಗೆ ಉತ್ತರವನ್ನು ಕೊಡ್ತೀರಿ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ತಾವೆಲ್ಲ ಇವನ್ನೆಲ್ಲ ನೋಡಿದ್ರೂ ಸುಮ್ಮನೆ ಇದ್ದೀರಿ ಅಂತಂದರೆ ನಾಳೆ ಚುನಾವಣೆ ಒಳಗೆ ಏನಾರ ಬದಲಾವಣೆ ಮಾಡ್ಬೋದು ತಾವೆಲ್ಲರೂ ಅಂತೇಳಿ ನಾನು ತಿಳ್ಕೊಂಡೇನೆ. ಆದರೆ ದಯವಿಟ್ಟು ತಾವೆಲ್ಲ ಸಮಾಜ ಬಾಂಧವರು ಮುಂದಿನ ದಿನದಾಗ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಭವಿಷ್ಯ ಆಗಬೇಕಂತಂದ್ರೆ ತಾವೆಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ಒಳ್ಳೆಯ ಕಾನೂನು ರೀತಿಯಿಂದ ಯಾರದಾರ ಅವರಿಗೆ ತಮ್ಮ ಮತವನ್ನು ಹಾಕಬೇಕು. ಯಾಕಂದ್ರೆ ಕೋರ್ಟು ಕಚೇರಿ ಇವೆಲ್ಲ ನನ್ನ ಸಮಾಜಕ್ಕೂ ಸರಿ ಇಲ್ಲ, ನನಗೂ ಸರಿ ಇಲ್ಲ. ಎಲ್ಲೋ ಒಂದು ಕಡೆ ಸಮಾಜದಲ್ಲಿನೂ ಇದು ಕೆಟ್ಟ ಆಗ್ತೈತಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ನನ್ನ ಮನ್ಸಿಗೆ ಭಾಳ ನೋವಾಗತೈತಿ. ಅದ್ರಾಗ ಯಾಕಂದ್ರೆ
ಯಾವುದೊಂದು ಕಾಪಿನೂ ಕೊಡ್ತಾ ಇಲ್ಲ, ಯಾವುದೊಂದೂ ಠರಾವುಗಳನ್ನು ಕೊಡ್ತಾ ಇಲ್ಲ. ಯಾಕೆ ರಾಜೀನಾಮೆ ಕೊಟ್ಟರು ಕೊಡತ್ತಿಲ್ಲ, ಒಂದೇ ದಿನ 6 ಜನ ಯಾಕೆ ರಾಜೀನಾಮೆ ಕೊಟ್ಟರು ಗೊತ್ತಾಗ್ತಾ ಇಲ್ಲ. ಕೋಆಪ್ಟ್ ಮಾಡೋ ಬಯಲಾದಾಗ ಐತಂದ್ರೆ ಅದಕ್ಕೂ ಸಂಬಂಧ ಇಲ್ಲ. ಎಲ್ಲರೂ ಗಾಳಿಗೆ ತೂರಿ ತಾವೆಲ್ಲರೂ ಚುನಾವಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನು ತಾವೆಲ್ಲರೂ ಕೊಡಬೇಕಾಗಿ ವಿನಂತಿ ಕೇಳ್ಕೊಳ್ತಾ ಇದ್ದೇನೆ ಮುಂದಿನ ದಿನದಾಗ. ಅದಕ್ಕೆ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ನಮಸ್ಕಾರ ಮಾಡಿ ಹೇಳ್ತಾ ಇದ್ದೇನೆ, ಮುಂದಿನ ದಿನದಾಗಾದರೂ ತಾವೆಲ್ಲರೂ ಸತ್ಯದ ಪರವಾಗಿ ನಿಂದಿರ್ರಿ, ಸತ್ಯದ ಪರವಾಗಿ ಇರ್ರಿ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಶಕ್ತಿ ಆ ಅಂಬಾಭವಾನಿ, ಆ ಛತ್ರಪತಿ ಶಿವಾಜಿ ಮಹಾರಾಜ ಮಾಡಲಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊತ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನ್ಯಾಯದ ವಿರುದ್ಧ ಎದ್ದು ನಿಂದಿರ್ರಿ ಅಂತೇಳಿ ಕೇಳ್ಕೊಂಡು ನಮಸ್ಕಾರ. ನನ್ನ ಹೋರಾಟ ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ. ದಯವಿಟ್ಟು ಯಾವ ವ್ಯಕ್ತಿಗಳಿಗೆ ಏನರ ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದಿನದಾಗ ನನ್ನ ಹೋರಾಟ ಯಾವತ್ತೂ ಹಿಂಗೆ ಇರ್ತೈತಿ. ನಾನು ಹೋರಾಟದ ಮನೋಭಾವದಿಂದ ಬಂದಾವ. ಎಲ್ಲಿ ತಪ್ಪು ನಡೀತೈತಿ ಅಲ್ಲೇ ಬಸವರಾಜ ಜಾಧವ್ ಇರ್ತಾನೆ, ಸತ್ಯದ ಪರವಾಗಿರ್ತಾನೆ, ಅನ್ಯಾಯದ ವಿರುದ್ಧ ಇರ್ತಾನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ.